ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ಉದ್ದವಾಗಿ ಹಾಗೂ ದಪ್ಪವಾಗಿ ಕೂದಲು ಇರೋದಕ್ಕೆ ತುಂಬಾ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇವತ್ತಿನೊಂದು ಹೊಸ ಟಿಪ್ಸ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಈ ರೀತಿ ನಿಮ್ಮ ಕೂದಲು ತುಂಬಾ ಉದುರು ಬಿಟ್ಟು ಬೊಕ್ಕು ತಲೆ ಆಗ್ತಾ ಇದೆ ಅಂದರೆ ಅದಕ್ಕಂತೂ ತುಂಬಾ ಒಳ್ಳೆ ಈ ಒಂದು ನ್ಯಾಚುರಲ್ ಸಿರಮ್ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ತಾನೆ ನಿಮ್ಮ ಕೂದಲು ಕೂಡ ಈ ರೀತಿಯಾಗಿ ಉದ್ದವಾಗಿ ಹಾಗೂ ದಪ್ಪವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ಲೇಟ್ ಮಾಡದೆ ಈ ಒಂದು ಹೊಸ ಟಿಪ್ಸ್ನ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವಿನ ಲೀವ್ಸ್ನ ತೊಗೊಂಡಿರುವಂಥದ್ದು ಹಾಗೂ ಮೆಂತ್ಯ ಕಾಳನ್ನ ಕೂಡ ತೊಗೊಂಡಿರುವಂಥದ್ದು. ನೋಡಿ, 1 ಸ್ಪೂನು ಮೆಂತ್ಯ ಕಾಳು ಹಾಗೂ ಕರಿಬೇವಿನ ಎಲೆಗಳನ್ನು ಕೂಡ ನಾನು ತೊಗೊಂಡಿರುವಂಥದ್ದು. ಫ್ರೆಶ್ ಆಗಿ ತೊಗೊಂಡಿರುವಂಥ ಕರಿಬೇವಿನ ಎಲೆನ ಯೂಸ್ ಮಾಡ್ಕೊಂಡ್ಬಿಡಿ, ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಹಾಗೂ ಅದನ್ನು ಯೂಸ್ ಮಾಡ್ಕೊಳ್ಳುವಾಗ ಅದನ್ನು ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಂಡ್ಬಿಡಿ, ಯಾಕಂದರೆ ತುಂಬಾ ಡಸ್ಟ್ ಎಲ್ಲ ಕೂತ್ಕೊಂಡು ಬಿಡುತ್ತೆ. ನೀವು ಹಾಗೆ ಯೂಸ್ ಮಾಡಿದ್ರೆ ನಿಮ್ಮ ಕೂದಲಿಗೆ ಇನ್ನೂ ಸೈಡ್ ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಅದರಿಂದ ಹೇರ್ ಫಾಲ್ ಸಮಸ್ಯೆ ಕೂಡ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಂಬಿಡಿ. ನೋಡಿ, ನಾನು ಇಲ್ಲೊಂದು ಪಾತ್ರೆನ ತೊಗೊಂಡಿರುವಂಥದ್ದು. ಇದ್ರ ಒಳಗಡೆ 1 ಗ್ಲಾಸ್ ಅಥವಾ 2 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋತೀರ ಅಂದರೆ 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿ, ಅಥವಾ ನೀವು ಡೈಲಿ ಫ್ರೆಶ್ ಆಗಿ, ಡೈಲಿ ಇಲ್ಲಾಂದರೆ ವಾರದಲ್ಲಿ ಫ್ರೆಶ್ ಆಗಿ ಇದನ್ನು ಯೂಸ್ ಮಾಡ್ತೀರಾ ಅಂದರೆ ಸ್ನೇಹಿತರೆ 1 ಗ್ಲಾಸ್ ಅಷ್ಟೇ ಹಾಕ್ಕೊಂಡ್ರೂ ನಡೆಯುತ್ತೆ. ಈ ಒಂದು ನೀರಲ್ಲಿ ನೋಡಿ, ಕರಿಬೇವಿನ ಎಲೆಗಳು ಹಾಗೂ ಮೆಂತ್ಯ ಕಾಳನ್ನ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾವು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ, ಅಂದರೆ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಮೆಂತ್ಯ ಕಾಳು ಹಾಗೂ ಕರಿಬೇವಿನಲ್ಲಿರುವಂಥ ಅಷ್ಟು ಪ್ರೋಟೀನ್ಸ್ ಹಾಗೂ ನಮ್ಮ ಕೂದಲಿಗೆ ತುಂಬಾ ಇದರಿಂದ ಪ್ರೋಟೀನ್ಸ್ ಸಿಗುತ್ತೆ. ಹಾಗೂ ನಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗುವಂತೆ ಮಾಡುವಂಥ ಈ 2 ಇಂಗ್ರೀಡಿಯೆಂಟ್ಸ್ನ ಪೂರ್ತಿಯಾಗಿ ನಾವು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ಎಲ್ಲಿವರೆಗೂ ಅಂದರೆ ಒಂದು 10 ನಿಮಿಷ ಅಥವಾ ಒಂದು 10ರಿಂದ 15 ನಿಮಿಷವರೆಗೂ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಸ್ನೇಹಿತರೆ. ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಬಾಯ್ಲ್ ಆಗೋದಕ್ಕೆ ಹಾಗೆ ಬಿಡಬೇಕು. ಹಾಗೂ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ಕರಿಬೇವಿನ ಎಲೆಯಿಂದ ಕೂಡ ನಮ್ಮ ಕೂದಲು ಉದ್ದ ಆ್ಯಂಡ್ ಥಿಕ್ಕಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ನಾವು ಕರಿಬೇವಿನಿಂದ ಅಂತೂ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಇದರಿಂದ ನಾವು ಹೇರ್ ಡೈ ಕೂಡ ಹೇಳಿದೆ ಸ್ನೇಹಿತರೆ. ನೀವು ಬೇಕಾದರೆ ಚಾನಲ್ನಲ್ಲಿ ಹೋಗಿ ನೋಡ್ಕೊಳ್ಬೋದು. ನೀವು ಯಾವ ರೀತಿ ನ್ಯಾಚುರಲ್ ಆಗಿ ಹೇರ್ ಡ್ರೈನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಕರಿಬೇವಿನಿಂದ ಅಂತ. ಈಸಿಯಾಗಿ ನೀವು ಮನೆಯಲ್ಲೇ ನಿಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ಇದ್ರ ಒಳಗಡೆ ನಾನು 1 2 ಸ್ಪೂನಷ್ಟು ಆಮ್ಲ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನಿಮ್ಮ ಹತ್ರ ಆಮ್ಲ ಅಂದರೆ ನೆಲ್ಲಿಕಾಯಿ ಹಣ್ಣು ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅದು ಇವಾಗ ಈ ಸೀಸನಲ್ಲಿ ಸಿಗೋದಿಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ನಾನು ಇಲ್ಲಿ ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು, ನೆಲ್ಲಿಕಾಯಿ ಪೌಡರ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ನೀವು ಬೇಕಾದರೆ ಸಿಕ್ಕರೆ ಅದನ್ನು ಯೂಸ್ ಮಾಡ್ಕೊಂಡ್ಬಿಡಿ, ಅದರಿಂದ ಕೂಡ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ನಿಮ್ಮ ಹೇರ್ಸ್ಗೆ. ನಿಮ್ಮ ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಆ್ಯಂಡ್ ಲಾಂಗ್ ಆಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ನಿಮ್ಮ ಕೂದಲು ಅರ್ಧದಲ್ಲಿ ಎಲ್ಲೆಲ್ಲಿ ಕಟ್ ಆಗ್ತಾ ಇದೆಯೋ, ಪೂರ್ತಿಯಾಗಿ ಬೆಳೀತಾ ಇಲ್ಲ, ತುಂಬಾ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಆಮ್ಲ ಪೌಡರ್. ನೋಡಿ, ಆ್ಯಂಡ್ ಇದನ್ನು ಈ ರೀತಿ ನೋಡಿ ಇನ್ನೂ ಚೆನ್ನಾಗಿ ನಾನು ಕುದಿಸ್ಕೋತಾ ಇರುವಂಥದ್ದು. ಇವಾಗ ಇಟ್ಬಿಟ್ಟು 1 2 ಮಿನಿಟ್ಸ್ ಕೂಡ ಆಗಿಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಇನ್ನೂ ಪೂರ್ತಿಯಾಗಿ ಕುದಿಯೋವರೆಗೂ ನಾನು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಾವು ಯಾವ ರೀತಿ ಬಾಯ್ಲ್ ಮಾಡ್ಕೋತಾ ಹೋಗ್ತೇವೆ. ನೋಡಿ, ಆವಾಗ ಪೂರ್ತಿಯಾಗಿ ಕಲರ್ ಕೂಡ ಚೇಂಜ್ ಆಗಿದ ತಕ್ಷಣ ಹಾಗೂ ನೀರು ಕೂಡ ಸ್ವಲ್ಪ ಕಡಿಮೆ ಆಗಬೇಕು ಸ್ನೇಹಿತರೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಮೆಂತ್ಯ ಕಾಳನ್ನು ಕೂಡ ನಾನು ಇದ್ರೊಳಗಡೆ ಯೂಸ್ ಮಾಡ್ಕೊಂಡಿರುವಂಥದ್ದು. ನಮ್ಮ ಕೂದಲು ಎಷ್ಟೇ ರಫ್ ಆಗ್ತಾ ಇದೆ ಅಂದರೆ ಅದರಿಂದ ನಾವು ನಮ್ಮ ಕೂದಲನ್ನು ಸಾಫ್ಟಾಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಮೆಂತ್ಯ ಕಾಳು ಸ್ನೇಹಿತರೆ. ನಾವು ಡೈಲಿ ಲೈಫಲ್ಲಿ ನಾವು ಮೆಂತ್ಯ ಕಾಳನ್ನ ಆಹಾರದಲ್ಲಿ ಯಾವ ರೀತಿ ಸೇವನೆ ಮಾಡ್ತೀವೋ ಅದರಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಹಾಗೂ ನಾವು ಮೆಂತ್ಯ ಕಾಳಿನಿಂದ ಪೇಸ್ಟ್ ಕೂಡ ಮಾಡಿ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. 1 ವಾರದಲ್ಲಿ 1 ಟೈಮ್ ಆದರೂ ನೀವು ಅಪ್ಲೈ ಮಾಡ್ತಾ ಹೋಗಿ. ನಿಮಗೆ ಸಮಯ ಇಲ್ಲ ಅಂದರೆ 1 ತಿಂಗಳಲ್ಲಿ 1 ಸಲ
ಆದರೂ ಈ ರೀತಿ ಮಾಡಿ ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ಕೂದಲು ನೀವೇ ನೋಡ್ತಾನೆ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಯಾವುದೇ ಒಂದು ದುಬಾರಿ ಹೇರ್ ಡೈ ಆಗಿರ್ಬೋದು, ಹೇರ್ ಸಿರಮ್ ಆಗಿರ್ಬೋದು ಅಥವಾ ಹೇರ್ ಆಯಿಲ್ ಕೂಡ ನೀವು ಅಪ್ಲೈ ಮಾಡಿದ್ರೂ ಕೂಡ ನಿಮ್ಮ ಕೂದಲು ಬೆಳೀತಾನೇ ಇಲ್ಲ, ತುಂಬಾ ಹೇರ್ ಫಾಲ್ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅಂದರೆ ಒಂದ್ಸಲ ಆದರೂ ಈ ಒಂದು ಸಿರಮ್ನ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಿಮಗೆ ಖಂಡಿತವಾಗಿ ಕೂಡ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇವಾಗ ನೋಡಿ ನೀರಂತೂ ಎಷ್ಟು ಕಡಿಮೆ ಆಗಿದೆ ಅಂತ ನೀವೇ ನೋಡ್ಬೋದು. ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ನಾನು ಬಾಯ್ಲ್ ಕೂಡ ಮಾಡ್ಕೊಂಡಿರೋದಾಗಿದೆ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ನೋಡಿ ಒಂದು ಬೌಲ್ನ ತೊಗೊಂಡಿರೋವಂಥದ್ದು, ಇದ್ರೊಳಗಡೆ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡ್ಬಿಡಿ ಅಷ್ಟು ಸಿರಮ್ನ ಸ್ನೇಹಿತರೆ. ಇವಾಗ ನಮಗೆ ಈ ಒಂದು ಮ್ಯಾಜಿಕಲ್ ಪವರ್ಫುಲ್ ಸಿರಮ್ ರೆಡಿಯಾಗಿದೆ ಸ್ನೇಹಿತರೆ. ಇದನ್ನೇ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ ನೋಡಿ. ಇನ್ನೂ ಇದು ಬಿಸಿ ಆಗಿರುವಂಥದ್ದು. ಇದನ್ನು ಪೂರ್ತಿಯಾಗಿ ನಾವು ತಣ್ಣಗಾದ ತಕ್ಷಣ ಅಂದರೆ ಕೂಲ್ ಆದ ತಕ್ಷಣ ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಯಾವುದೇ ಒಂದು ವಸ್ತು ಕೂಡ ಸ್ನೇಹಿತರೆ ಹೇರ್ ಡ್ರೈ ಆಗಿರ್ಬೋದು ಅಥವಾ ಈ ರೀತಿ ಹೇರ್ ಸಿರಮ್ಗಳಾಗಿರ್ಬೋದು ಅಥವಾ ಹೇರ್ ಆಯಿಲ್ ಕೂಡ ನಾವು ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ತುಂಬಾ ಬಿಸಿಯಾಗಿರುವಾಗ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ನಮ್ಮ ಹೇರ್ಸ್ ಇನ್ನೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ನಮ್ಮ ಕೂದಲು ಬೆಳೆಯೋದೇ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಸರಿಯಾದ ಕ್ರಮದಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಪೂರ್ತಿಯಾಗಿ ಕೂಲ್ ಆದ ತಕ್ಷಣ ನೀವು ಹೇರ್ಸ್ಗೆ ಯಾವ ರೀತಿ ನೀವು ಆಯಿಲ್ನ ಮಸಾಜ್ ಮಾಡ್ತಿರಲ್ವ ಆ ರೀತಿ ನೀವು ಈ ಒಂದು ಸಿರಮ್ನ ಮಸಾಜ್ ಮಾಡ್ಕೊಳ್ಬೋದು. ಅಥವಾ ನೀವು ಹೇರ್ ವಾಶ್ ಮಾಡ್ಕೋತೀರಾ ಅಂದರೆ ಇದರೊಳಗಡೆ ನಿಮಗೆ ಬೇಕಾಗಷ್ಟು ಶಾಂಪೂನ ಆ್ಯಡ್ ಮಾಡಿಬಿಟ್ಟು ಯಾವುದೇ ಒಂದು ಶಾಂಪೂನ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದನ್ನು ಇದರೊಳಗಡೆ ಈ ರೀತಿ ಆ್ಯಡ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನಿವಾಗ ಇದ್ರೊಳಗಡೆ 1 ಪ್ಯಾಕೆಟಷ್ಟು ಚಿಕ್ಕ ಶಾಂಪೂನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೂಡ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ಮಿಕ್ಸ್ ಆದ ತಕ್ಷಣ ನೋಡಿ ತೆಳಗಡೆ ಪೂರ್ತಿಯಾಗಿ ಆಮ್ಲ ಪೌಡರ್ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಚೆನ್ನಾಗಿ ಪೂರ್ತಿಯಾಗಿ ನೀವು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಳುವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಕೈನಿಂದ ಚೆನ್ನಾಗಿ ಹೇರ್ಸ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಒಂದು 5 ಮಿನಿಟ್ಸ್ ಅಷ್ಟು ಮಸಾಜ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ಹೇರ್ ರೂಟ್ಸ್ಗಳಿಗೆ ಪೂರ್ತಿಯಾಗಿ ಈ ಒಂದು ಸಿರಮ್ ಅಂಟ್ಕೊಂಡ್ಬಿಟ್ಟು ಚೆನ್ನಾಗಿ ನಿಮ್ಮ ಹೇರ್ಸ್ ಕೂಡ ಗ್ರೋತ್ ಆಗ್ತಾ ಹೋಗುತ್ತೆ. ಹಾಗೂ ನಿಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ. ಇದು ಇನ್ನೂ ಬಿಸಿಯಾಗಿರುವಂಥದ್ದು. ಹಾಗೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋತೀರಾ ಅಂದರೆ ಸ್ನೇಹಿತರೆ ಇದನ್ನು ನೀವು ಡೈಲಿ ಆಯಿಲ್ ರೀತಿ ಯಾವ ರೀತಿ ಆಯಿಲ್ ಅಪ್ಲೈ ಮಾಡ್ಕೋತೀರೋ ಆ ರೀತಿ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದ್ರೊಳಗಡೆ ಶಾಂಪೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ರೀತಿ ಅಪ್ಲೈ ಮಾಡ್ತೀರಾ ಅಂದರೆ ನೀವು ಡೈರೆಕ್ಟಾಗಿ ನೀವು ತಲೆ ಸ್ನಾನ ಮಾಡ್ಕೊಳ್ಳುವಾಗ ಅಪ್ಲೈ ಮಾಡ್ಕೋತೀರಾ ಅಂದರೆ ಇದ್ರೊಳಗಡೆ ಶಾಂಪೂ ಹಾಕಿಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ನಾನು ಇವಾಗ ಒಂದು ಬಾಟ್ಲ್ ಒಳಗಡೆ ಇದನ್ನು ಸ್ಟೋರ್ ಮಾಡಿಟ್ಟು ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡ್ಕೊಳ್ಳುವಾಗ ಇದನ್ನು ಅಪ್ಲೈ ಮಾಡ್ಕೋತೇನೆ ಸ್ನೇಹಿತರೆ. ಈ ಒಂದು ಟಿಪ್ಸ್ನ ನೀವು ತಿಂಗಳಿಗೆ 1-2-3 ಟೈಮ್ಸ್ ಆದರೂ ಫಾಲೋ ಮಾಡ್ತಾ ಬನ್ನಿ. ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇವತ್ತಿನ ಒಂದು ಈಸಿಯಾಗಿರುವಂಥ ಟಿಪ್ಸ್ ಹಾಗೂ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.